ನಮಸ್ಕಾರ ಸ್ನೇಹಿತರೆ, ತಲಪತಿ ಜೋಸೆಫ್ ವಿಜಯ್ ಜೀವನದ ಕತೆ ಗೊತ್ತಾ? ಇವರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಿದ್ದು ನಿಜಾನ? ಸಿನಿರಂಗದಲ್ಲಿ ಬೆಳೆದಿದ್ದು ಹೇಗೆ? ಮಾಡಿರುವ ಆಸ್ತಿ ಎಷ್ಟು? ವಿಜಯ್ ಹೆಂಡತಿ ಮಕ್ಕಳು ಯಾರು? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಜೋಸೆಫ್ ವಿಜಯ್ ಆರಂಭಿಕ ಜೀವನ. ಚಂದ್ರಶೇಖರನ್ ಜೋಸೆಫ್ ವಿಜಯ್ ಇವರು 1974 ಜೂನ್ 22ರಂದು ತಮಿಳುನಾಡಿನ ಮದ್ರಾಸ್ನಲ್ಲಿ ಜನಿಸಿದ್ರು. ತಂದೆ ಸೇನಾಪತಿ ಆಲ್ಬರ್ಟ್ ಚಂದ್ರಶೇಖರನ್, ತಾಯಿ ಶೋಭಾ. ತಂದೆ ಚಂದ್ರಶೇಖರನ್ ಖ್ಯಾತ ಸಿನಿಮಾ ನಿರ್ದೇಶಕರಾಗಿ ಗುರುತಿಸಿಕೊಂಡಿದ್ರು. ಅದೇ ತಾಯಿ ಸಿಂಗರ್ ಆಗಿದ್ರು. ಇಂಥ ಕುಟುಂಬದಲ್ಲಿ ಜನಿಸಿದ ವಿಜಯ್ಗೆ ವಿದ್ಯಾ ಅನ್ನೋ ಓರ್ವ ತಂಗಿ ಕೂಡ ಇದ್ಲು. ಆದ್ರೆ ಆಕೆ ಜಸ್ಟ್ 2 ವರ್ಷ ಇದ್ದಾಗ ಸಡನ್ ಆಗಿ ಅನಾರೋಗ್ಯಕ್ಕೀಡಾಗಿ ಪ್ರಾಣ ಕಳ್ಕೊಂಡ್ಲು. ಇದು ವಿಜಯ್ ಜೀವನದಲ್ಲಿ ತುಂಬಾ ಬದಲಾವಣೆ ತಂತು. ತುಂಬಾ ಮಾತಾಡ್ತಾ ಆಕ್ಟಿವ್ ಆಗಿದ್ದ ವಿಜಯ್ ಸೈಲೆಂಟ್ ಮತ್ತು ಅಂತರ್ಮುಖಿ ಆಗೋದ್ರು. ವಿಜಯ್ ಕಾರಿನ ನಂಬರ್ 0277 ಅಂತ ಇದೆ. ಅದು ಕೂಡ ತಂಗಿಯ ಬರ್ತ್ ಡೇಟ್ ಅನ್ನೋದು ವಿಶೇಷ. ಇನ್ನು ವಿಜಯ್ ಕೋಡಂಬಾಕಂನ ಫಾತಿಮಾ ಸ್ಕೂಲ್ ಮತ್ತು ವಿರುಗಂಬಾಕಂನ ಬಾಲಾಲೋಕ್ ಸ್ಕೂಲ್ ನಲ್ಲಿ ಆರಂಭಿಕ ಶಿಕ್ಷಣವನ್ನ ಪಡ್ಕೊಂಡ್ರು. ಚೆನ್ನೈನ ಲೊಯೋಲಾ ಕಾಲೇಜಿನಲ್ಲಿ ಡಿಗ್ರಿ ಓದಲು ಸೇರ್ಕೊಂಡ್ರು. ಆದ್ರೆ ಅರ್ಧಕ್ಕೆ ಬಿಟ್ಟು ಸಿನಿಮಾ ಕ್ಷೇತ್ರದ ಕಡೆಗೆ ಫುಲ್ ಫೋಕಸ್ ಮಾಡಲು ಶುರು ಮಾಡಿದ್ರು. 10ನೇ ವಯಸ್ಸಿಗೆ ಸಿನಿರಂಗಕ್ಕೆ ಎಂಟ್ರಿ. ಲೀಡ್ ರೋಲ್ನ ಮೊದಲ ಸಿನಿಮಾ ಫ್ಲಾಪ್. ವಿಜಯ್ ತಂದೆ ಡೈರೆಕ್ಟರ್ ಆಗಿದ್ರಿಂದ ವಿಜಯ್ಗೆ ಸಿನಿರಂಗದ ಹುಚ್ಚು ಮೊದಲಿಂದಲೂ ಇತ್ತು. ಜಸ್ಟ್ 10ನೇ ವಯಸ್ಸಿನಲ್ಲಿ ವಿಟ್ರಿ ಅನ್ನೋ ಸಿನಿಮಾದಲ್ಲಿ ಬಾಲನಟನಾಗಿ ಕಾಣಿಸಿಕೊಂಡ್ರು. ಇದಾದ್ಮೇಲೆ ಸಾಲು ಸಿನಿಮಾಗಳಲ್ಲಿ ಬಾಲನಟನಾಗಿ ಸಕ್ಸಸ್ ಕಂಡ್ರು. 1992ರಲ್ಲಿ ನಾಲಯ್ಯ ತೀರ್ಪು ಅನ್ನೋ ಸಿನಿಮಾದಲ್ಲಿ ಲೀಡ್ ರೋಲ್ ಮಾಡಿದ್ರು. ಆದ್ರೆ ಸಿನಿಮಾ ತೋಪೆತ್ಕೊಂಡು ಹೋಯ್ತು. ವಿಜಯ್ರ ಲುಕ್ ಮತ್ತು ಆಕ್ಟಿಂಗ್ಗೆ ತುಂಬಾ ಟೀಕೆಗಳನ್ನ ಕೇಳಬೇಕಾಯ್ತು. ಇದಾದ್ಮೇಲೆ ಸೆಂತೂರ ಪಂಡಿ ಅನ್ನೋ ಸಿನಿಮಾದಲ್ಲಿ ವಿಜಯ್ ಕಾಂತ್ ಜೊತೆ ನಟಿಸಿದ್ರು. ಈ ಸಿನಿಮಾ ಹಿಟ್ ಆಯ್ತು. 1994ರಲ್ಲಿ ಬಂದ ರಸಿಗನ್ ಸಿನಿಮಾ 175 ದಿನಗಳ ಕಾಲ ಓಡಿ ವಿಜಯ್ ಕರಿಯರ್ಗೆ ಭರ್ಜರಿಯಾಗಿ ಮೈಲೇಜ್ ಕೊಡ್ತು. ಇದಾದ್ಮೇಲೆ ವಿಜಯ್ ಬದುಕಲ್ಲೇ ಯಶಸ್ಸಿನ ಸುರಿಮಳೆನೇ ಆಗೋಯ್ತು. ಅಭಿಮಾನಿಗಳ ತಲಪತಿಯಾದ ವಿಜಯ್. ಜೋಸೆಫ್ ವಿಜಯ್ರ ಒಂದರ ಮೇಲೊಂದರಂತೆ ಸಿನಿಮಾಗಳು ಸೂಪರ್ ಹಿಟ್ ಆಯ್ತು. ಮಾಸ್, ರೊಮ್ಯಾನ್ಸ್, ಸೆಂಟಿಮೆಂಟ್ ಹೀಗೆ ಎಲ್ಲಾ ಪಾತ್ರಗಳಲ್ಲೂ ವಿಜಯ್ ಸೈ ಎನಿಸಿಕೊಂಡ್ರು. ವಿಜಯ್ ಬಾಲನಟರಾಗಿ 9 ಸಿನಿಮಾಗಳನ್ನ ಮಾಡಿದ್ರು. ಲೀಡ್ ರೋಲ್ ನಲ್ಲಿ ಈವರೆಗೆ 69 ಸಿನಿಮಾಗಳನ್ನ ಮಾಡಿದ್ದಾರೆ. ಆದ್ರೆ ಕೊನೆಯ ಸಿನಿಮಾ ಜನನಾಯಕನ್ ಜನವರಿ ತಿಂಗಳಲ್ಲಿ ರಿಲೀಸ್ ಆಗ್ಬೇಕಿತ್ತು. ಆದ್ರೆ ಸೆನ್ಸಾರ್ಶಿಪ್ ಪ್ರಾಬ್ಲಮ್ ಆಗಿದ್ರಿಂದ ರಿಲೀಸ್ ಆಗ್ಲಿಲ್ಲ. ಆದ್ರೆ ಏಪ್ರಿಲ್ ತಿಂಗಳಲ್ಲಿ ಥಿಯೇಟರ್ ನಲ್ಲಿ ರಿಲೀಸ್ ಆಗೋ ಮುನ್ನವೇ ಪೈರಸಿ ವೆಬ್ಸೈಟ್ ಗಳಲ್ಲಿ ಲೀಕ್ ಆಗೋಯ್ತು. ಇನ್ನು ವಿಜಯ್ ಆಕ್ಟರ್ ಜೊತೆಗೆ ಅದ್ಭುತ ಸಿಂಗರ್ ಕೂಡ ಹೌದು. ಹಲವು ಸಿನಿಮಾಗಳಲ್ಲಿ ಹಾಡು ಹಾಡಿದ್ದಾರೆ. ತಮಿಳುನಾಡು ಮಾತ್ರವಲ್ಲದೆ ಇಡೀ ದೇಶದಲ್ಲಿ ದೊಡ್ಡ ಪ್ರಮಾಣದ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ. ವಿಜಯ್ರ ಪ್ರತಿಯೊಂದು ಸಿನಿಮಾ 106 ಕೋಟಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹೊಂದಿವೆ. ಇನ್ನು ವಿಜಯ್ಗೆ ಸಾಲು ಪ್ರಶಸ್ತಿಗಳು ಕೂಡ ಒಲಿದು ಬಂದಿವೆ. ರಾಜಕೀಯಕ್ಕೆ ಬಂದಿದ ಹೇಗೆ? ತಲಪತಿ. 2009ರಲ್ಲಿ ವಿಜಯ್ ತಮ್ಮದೊಂದು ಫ್ಯಾನ್ಸ್ ಕ್ಲಬ್ ಓಪನ್ ಮಾಡಿದ್ರು. ಅದಕ್ಕೆ ವಿಜಯ್ ಮಕ್ಕಳ್ ಇಯಕ್ಕುಂ ಅಂತ ಹೆಸರಿಟ್ರು. ಇದು 2011ರ ವಿಧಾನಸಭೆ ಚುನಾವಣೆಯಲ್ಲಿ AIADMK ಒಕ್ಕೂಟಕ್ಕೆ ಸಹಾಯ ಮಾಡಿತ್ತು. ಆದ್ರೆ 2021ರಲ್ಲಿ ವಿಜಯ್ ಮಕ್ಕಳ್ ಇಯಕ್ಕುಂ ಅನ್ನ ತಂದೆ ತಾಯಿ ಸೇರ್ಕೊಂಡು ರಾಜಕೀಯ ಸಂಘಟನೆಯನ್ನಾಗಿ ನೋಂದಾಯಿಸಲು ಯತ್ನಿಸಿದ್ರು. ಅದಕ್ಕೆ ವಿಜಯ್ ಪರ್ಮಿಷನ್ ಇರಲಿಲ್ಲ. ಹೀಗಾಗಿ ವಿಜಯ್ ತಂದೆ ತಾಯಿ ಮೇಲೆನೆ ಕೇಸ್ ಹಾಕಿದ್ರು. ಆದ್ರೆ ನಂತರದಲ್ಲಿ ಖುದ್ದು ವಿಜಯ್ ರಾಜಕೀಯಕ್ಕೆ ಬರುವ ಪ್ಲಾನ್ ಮಾಡಿದ್ರು. ಫ್ಯಾನ್ಸ್ ಕ್ಲಬ್ ನ ಕೆಲ ಸದಸ್ಯರು 2022ರ ತಮಿಳುನಾಡು ಲೋಕಲ್ ಎಲೆಕ್ಷನ್ ಗಳಲ್ಲಿ ಸ್ಪರ್ಧೆ ಮಾಡಿದ್ರು. 115 ಸ್ಥಾನಗಳಲ್ಲಿ ವಿನ್ ಕೂಡ ಆದ್ರು. 2024ರ ಫೆಬ್ರವರಿ 2ರಂದು ವಿಜಯ್ ಹೊಸ ಪಕ್ಷ ಸ್ಥಾಪನೆಯ ಘೋಷಣೆ ಮಾಡಿದ್ರು. ಪಕ್ಷಕ್ಕೆ ತಮಿಳಗ ವಿಟ್ರಿ ಕಲಗಂ ಅನ್ನೋ ಹೆಸರಿಟ್ರು. ವಿಜಯ್ ಪಕ್ಷಕ್ಕೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಜನಬೆಂಬಲ ಕೂಡ ಸಿಕ್ತು. ಹೋದಲ್ಲಿ ಜನ ಸಾಗರವೇ ಸೇರ್ತಿತ್ತು. ಆದ್ರೆ 2025ರ ಸೆಪ್ಟೆಂಬರ್ ನಲ್ಲಿ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ ಆಗಿ 41 ಜನ ಪ್ರಾಣ ಕಳ್ಕೊಂಡ್ರು. ತಮಿಳುನಾಡು ಎಲೆಕ್ಷನ್ ನಲ್ಲಿ ಗಿಲ್ಲಿ ಸುನಾಮಿ. 2026ರ ವಿಧಾನಸಭೆ ಚುನಾವಣೆಯಲ್ಲಿ ಎಲ್ಲಾ 234 ಕ್ಷೇತ್ರಗಳಲ್ಲಿ ಟಿವಿಕೆ ತನ್ನ ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸಿತ್ತು. ವಿಜಯ್ ಪೆರಂಬೂರು ಮತ್ತು ತ್ರಿಚಿ ಈಸ್ಟ್ ನಲ್ಲಿ ಸ್ಪರ್ಧೆ ಮಾಡಿದ್ರು. ವಿಜಯ್ ಹಲವಾರು ಆಶ್ವಾಸನೆಗಳನ್ನ ಕೂಡ ಕೊಟ್ಟಿದ್ರು. ಮಹಿಳೆಯರಿಗೆ ಆರ್ಥಿಕ ನೆರವು, ಫ್ರೀ LPG ಸಿಲಿಂಡರ್ ಹೀಗೆ ಹಲವಾರು ಪುಕ್ಸಟ್ಟೆ ಭಾಗ್ಯಗಳನ್ನ ಕೊಡುವುದಾಗಿ ಘೋಷಿಸಿದ್ರು. ಆದ್ರೂ DMK ಮತ್ತು ADMKಯ ಘಟಾನುಘಟಿಗಳು ವಿಜಯ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳಲೇ ಇಲ್ಲ. ಆದ್ರೆ ಎಲೆಕ್ಷನ್ ರಿಸಲ್ಟ್ ಬಂದಾಗ ಎಲ್ಲರಿಗೂ ಶಾಕ್ ಆಗಿತ್ತು. 108 ಸ್ಥಾನಗಳೊಂದಿಗೆ ವಿಜಯ್ ಅವರ ಟಿವಿಕೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಆದ್ರೆ ಮ್ಯಾಜಿಕ್ ನಂಬರ್ ನಿಂದ 10 ಸ್ಥಾನ ದೂರ ಉಳಿದು ಬಿಡ್ತು. ತಮಿಳುನಾಡಿನ ಮೊದಲ ಕ್ರಿಶ್ಚಿಯನ್ CM ತಲಪತಿ ವಿಜಯ್ ಮತಾಂತರ ಆಗಿದಾರ.
ತಲಪತಿ ಜೋಸೆಫ್ ವಿಜಯ್ ಮತಾಂತರ ಆಗಿದ್ದಾರೆ ಅಂತ ಚರ್ಚೆ ಆಗ್ತಿರುತ್ತೆ. ಆದ್ರೆ ಅವರು ಮತಾಂತರ ಆಗಿಲ್ಲ. ಅವರು ಹುಟ್ಟಿದ್ದೇ ಕ್ರಿಶ್ಚಿಯನ್ ಸಮುದಾಯದಲ್ಲಿ. ಆದರೆ ವಿಜಯ್ ಮತ್ತು ಅವರ ತಂದೆ ಚಂದ್ರಶೇಖರನ್ ಹೆಸರಿನಿಂದಾಗಿ ಅನುಮಾನ ಮೂಡುತ್ತೆ. ಆದ್ರೆ ತಮಿಳುನಾಡಲ್ಲಿ ಕ್ರಿಶ್ಚಿಯನ್ ಆದರೂ ನೆಲದ ಸಂಸ್ಕೃತಿಗೆ ತಕ್ಕಂತೆ ಈ ಹೆಸರುಗಳನ್ನ ಇಟ್ಕೊಳ್ತಾರೆ. ಇನ್ನು ವಿಜಯ್ ತಾಯಿ ಶೋಭಾ ಹಿಂದೂ ಧರ್ಮಕ್ಕೆ ಸೇರಿದವರು. ಹೀಗಾಗಿ ವಿಜಯ್ ಚಿಕ್ಕಂದಿನಿಂದಲೂ 2 ಆಚರಣೆಗಳನ್ನ ನೋಡ್ತಾನೆ ಬೆಳೆದಿದ್ದಾರೆ. ಹೀಗಾಗಿ ಈಗಲೂ ಚರ್ಚ್ಗೆ ಹೋಗುವಂತೆ ದೇವಸ್ಥಾನಗಳಿಗೂ ಭೇಟಿ ಕೊಡ್ತಾರೆ. ಅದೇ ರೀತಿ ಸಾಯಿಬಾಬಾ ಮಂದಿರವನ್ನ ನಿರ್ಮಿಸ್ತಿದ್ದಾರೆ. ವಿಜಯ್ ಹೆಂಡತಿ ಸಂಗೀತ ಕೂಡ ಹಿಂದೂ ಧರ್ಮಕ್ಕೆ ಸೇರಿದವರೇ ಆಗಿದ್ದಾರೆ. ಆದ್ರೆ ವಿಜಯ್ ಅವರ ಮೇನ್ ಧರ್ಮ ಅಂತ ಬಂದ್ರೆ ಕ್ರಿಶ್ಚಿಯನ್ನೇ ಆಗಿದ್ದಾರೆ. ಈ ಮೂಲಕ ತಮಿಳುನಾಡು ಮೊದಲ ಕ್ರಿಶ್ಚಿಯನ್ ಸಿಎಂ ಕಂಡಂತೆ ಆಗುತ್ತೆ. ಜೋಸೆಫ್ ವಿಜಯ್ ಪ್ರೇಮ ಕಥೆ ಗೊತ್ತಾ? ವಿಜಯ್ ಹೆಂಡತಿ ಸಂಗೀತ ಸ್ವರ್ಣಲಿಂಗಂ. ಇವರು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಯುನೈಟೆಡ್ ಕಿಂಗ್ಡಮ್ ನಲ್ಲಿ. ಇವರ ತಂದೆ ಶ್ರೀಲಂಕಾ ಮೂಲದ ಉದ್ಯಮಿಯಾಗಿದ್ದು ಯುಕೆಯಲ್ಲಿ ಸೆಟಲ್ ಆಗಿದ್ರು. ವಿಜಯ್ ಅಭಿಮಾನಿಯಾಗಿದ್ದ ಸಂಗೀತ ಒಂದ್ಸಲ ಬಂದು ವಿಜಯ್ನ ಮೀಟ್ ಮಾಡಿದ್ರು. ಇಬ್ಬರ ನಡುವೆ ಪರಿಚಯವಾಗಿ ಸ್ನೇಹ ಆಯ್ತು. ನಂತರ ಅದು ಪ್ರೀತಿಗೆ ತಿರುಗ್ತು. ಟೈಮ್ ಕಳೆದಂತೆ ವಿಜಯ್ ಆಕೆಯನ್ನ ಮನೆಗೆ ಕರ್ಕೊಂಡು ಹೋಗಿ ತಂದೆ ತಾಯಿಗೆ ಪರಿಚಯ ಮಾಡಿಕೊಟ್ರು. 3 ವರ್ಷಗಳ ಬಳಿಕ ಎರಡೂ ಮನೆ ಕಡೆಯವರು ಒಪ್ಪಿ ವಿಜಯ್ ಮತ್ತು ಸಂಗೀತಾಗೆ ಮದುವೆ ಮಾಡಿಸಿದ್ರು. ದಂಪತಿಗೆ ಜೇಸನ್ ಸಂಜಯ್ ಮತ್ತು ದಿವ್ಯಾ ಸಾಶಾ ಅನ್ನೋ ಮಕ್ಕಳಿದ್ದಾರೆ. ಮಗ ಜೇಸನ್ ಸಂಜಯ್ ಸಿನಿ ಇಂಡಸ್ಟ್ರಿಗೂ ಕಾಲಿಟ್ಟು ಮೊದಲ ಸಿನಿಮಾಗೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಅಂದ ಹಾಗೆ ಮಗ ಜೇಸನ್ಗೆ ಈಗ 25 ವರ್ಷ ವಯಸ್ಸಾಗಿದೆ. 2009ರಲ್ಲಿ ಜೇಸನ್ ಚೈಲ್ಡ್ ಆರ್ಟಿಸ್ಟ್ ಆಗಿ ವಿಜಯ್ ಜೊತೆ ನಟಿಸಿದ್ರು. ಮಗಳು ದಿವ್ಯಾ ಸಾಶಾಗೆ ಈಗ 20 ವರ್ಷ ವಯಸ್ಸಾಗಿದ್ದು ಇನ್ನೂ ಓದ್ತಿದ್ದಾರೆ. ವಿಜಯ್ ಜೀವನದಲ್ಲಿ ತ್ರಿಷಾ ಬಿರುಗಾಳಿ. ತಮಿಳು ಮತ್ತು ತೆಲುಗು ಸಿನಿರಂಗದಲ್ಲಿ ತೊಡಗಿಸಿಕೊಂಡವರು ತ್ರಿಷಾ ಕೃಷ್ಣನ್. ಇವರು ವಿಜಯ್ ಜೊತೆಗೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಈಕೆಗೆ ಈಗ 42 ವರ್ಷ ವಯಸ್ಸಾಗಿದೆ. ಆದ್ರೆ ಇನ್ನೂ ಮದುವೆ ಆಗಿಲ್ಲ. ಇದೀಗ ತಲಪತಿ ವಿಜಯ್ ಜೊತೆ ತ್ರಿಷಾ ಅಫೇರ್ ಇದೆ ಅಂತ ವರದಿ ಆಗಿದೆ. ಅದಕ್ಕೆ ಸರಿಯಾಗಿ ತ್ರಿಷಾ ಮತ್ತು ವಿಜಯ್ ಮದುವೆಯೊಂದಕ್ಕೆ ಗಂಡ ಹೆಂಡತಿ ತರ ಒಟ್ಟೊಟ್ಟಿಗೆ ಹೋಗಿ ಬಂದಿದ್ದಾರೆ. ಇದರ ಬೆನ್ನಲ್ಲೇ ವಿಜಯ್ಗೆ ಪತ್ನಿ ಸಂಗೀತ ಡಿವೋರ್ಸ್ ಕೊಟ್ಟಿದ್ದಾರೆ. ಪತಿಗೆ ಬೇರೆ ಅಕ್ರಮ ಸಂಬಂಧ ಇರೋದು ಈ ನಿರ್ಧಾರಕ್ಕೆ ಕಾರಣ ಅಂತಲೂ ಹೇಳ್ಕೊಂಡಿದ್ದಾರೆ. ತಲಪತಿ ವಿಜಯ್ ಆಸ್ತಿ ಎಷ್ಟು? ತಲಪತಿ ವಿಜಯ್ ಬಳಿ 603 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ವಿಜಯ್ ಬಳಿ ಟೊಯೋಟಾ ವೆಲ್ಫೈರ್, ಲೆಕ್ಸಸ್ ಮತ್ತು 2 BMW ಸೇರಿದಂತೆ 5 ಕಾರುಗಳಿವೆ. ಜೊತೆಗೆ ಟಿವಿಎಸ್ ಎಕ್ಸೆಲ್ ಕೂಡ ಇದೆ. 883 ಗ್ರಾಂ ತೂಕದ ಚಿನ್ನಾಭರಣ ಹೊಂದಿದ್ದಾರೆ. 2024 ಮತ್ತು 25ನೇ ಸಾಲಿನಲ್ಲಿ ತಮ್ಮ ಆದಾಯ 184 ಕೋಟಿ 53 ಲಕ್ಷ ರೂಪಾಯಿ ಅಂತ ಘೋಷಿಸಿಕೊಂಡಿದ್ದಾರೆ. ಸಿನಿಮಾ, ಬ್ಯಾಂಕ್ ಬಡ್ಡಿ, ಬಾಡಿಗೆ ತಮ್ಮ ಆದಾಯದ ಮೂಲ ಅಂತಲೂ ಮಾಹಿತಿ ಕೊಟ್ಟಿದ್ದಾರೆ. ಅಂದ ಹಾಗೆ ವಿಜಯ್ ತಮ್ಮ ಒಂದು ಸಿನಿಮಾಗೆ 200 ರಿಂದ 250 ಕೋಟಿ ರೂಪಾಯಿ ಸಂಭಾವನೆ ತಗೊಳ್ತಾರೆ. ಇನ್ನು ಪತ್ನಿ ಜೊತೆ ಡಿವೋರ್ಸ್ ಪ್ರೊಸೀಜರ್ ಕಂಪ್ಲೀಟ್ ಆಗಿಲ್ಲವಾದ್ದರಿಂದ ವಿಜಯ್ ತಮ್ಮ ಅಫಿಡವಿಟ್ ನಲ್ಲಿ ಪತ್ನಿ ಸಂಗೀತ ಕುರಿತು ಮಾಹಿತಿ ಕೊಟ್ಟಿದ್ದಾರೆ. ಸಂಗೀತ ಹೆಸರಲ್ಲಿ 18 ಕೋಟಿ ರೂಪಾಯಿಯಷ್ಟು ಆಸ್ತಿ ಇದೆ. ಆದ್ರೆ ಯಾವುದೇ ಕಾರುಗಳಿಲ್ಲ. ಜೊತೆಗೆ 3 kg 132 ಗ್ರಾಂ ತೂಕದ ಚಿನ್ನಾಭರಣ ಇದ್ದು 134 ಕ್ಯಾರೆಟ್ನ ವಜ್ರವನ್ನು ಹೊಂದಿದ್ದಾರೆ. ಸ್ನೇಹಿತರೆ, ಇದು ತಮಿಳುನಾಡು ರಾಜಕೀಯವನ್ನೇ ಬುಡಮೇಲು ಮಾಡಿದ ಜೋಸೆಫ್ ವಿಜಯ್ ಜೀವನದ ಕುರಿತು ಮಾಹಿತಿ ಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮ್ಗೆ ತುಂಬಾ ಮುಖ್ಯ. ಧನ್ಯವಾದ.